Hey my juniors, welcome back to the channel again. So yeah, ಈಗಾಗಲೇ ಕಂಪ್ಲೀಟ್ಲಿ ನಿಮ್ದು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದೀರಾ ಅಂತ ಅನ್ಕೋತೀನಿ. ನಾನು ನಿನ್ನೆ ಈ ವಿಡಿಯೋನ ಮಾಡಿದ್ದೆ. ಇದರಲ್ಲಿ ನಾನು ಹೇಳಿದ್ದೆ ನಾಳೆನೆ ಲಾಸ್ಟ್ ಡೇಟ್ ಆಗಿರೋದು 21st ಮೇ. ಸೊ ನಿಮ್ಮ ಅಪ್ಲಿಕೇಶನ್ ನ ಲಾಸ್ಟ್ ಪೇಜ್ ನಲ್ಲಿ ಏನು ಕ್ಲೇಮ್ಡ್ ಅಂಡ್ ವೆರಿಫೈಡ್ ಅಂತ ಏನು ಕೊಟ್ಟಿದ್ದಾರೆ ಆ ಕಾಲಮ್ಸ್ ನಲ್ಲಿ ಕ್ಲೇಮ್ಡ್ ಆಗಿರೋದು ಹಾಗೆ ವೆರಿಫೈಡ್ ಅಲ್ಲಿ more than 7 years studied years more than 7 years ಇದ್ರೆ ಅಂಡ್ ಆಲ್ಸೋ ರಿಮಾರ್ಕ್ಸ್ ಅಲ್ಲಿ ಸ್ಯಾಟ್ಸ್ ವೆರಿಫೈಡ್ ಆರ್ ವೆರಿಫೈಡ್ ಬೈ ಕಾಲೇಜ್ ಅಂತ ಇದ್ರೆ ದೆನ್ ಇಟ್ಸ್ ಓಕೆ. ಅದರ್ವೈಸ್ ನೀವು ಕ್ಲಾಸ್ ಎ ಅಲ್ಲಿ ಬರ್ತಾ ಇದ್ರೆ ಅಂಡ್ ಇಟ್ ಈಸ್ ಶೋಯಿಂಗ್ ನಾಟ್ ವೆರಿಫೈಡ್, ದೆನ್ ನೋಟಿಫಿಕೇಶನ್ ಪ್ರಕಾರ ನೀವು ನಿಮ್ಮ ಹತ್ತಿರ ಇರುವಂತ PU ಗೌರ್ಮೆಂಟ್ ಕಾಲೇಜ್ಗೆ ಹೋಗಿ ಅದನ್ನ ವೆರಿಫೈ ಮಾಡಿಸ್ಬೇಕು ಅಂತ ಇತ್ತು. ಸೊ ಈಗಾಗಲೇ ಇವತ್ತು 20th ಮೇ ಹೋಗಿ ಎಲ್ಲರೂ ಮಾಡಿಸಿದೀರಾ ಅಂತ ಅನ್ಕೋತೀನಿ. ಸೊ ಬಿಫೋರ್ 21st ಅಂದಿರೋ ಕಾರಣ ಇವತ್ತು ಆಲ್ಮೋಸ್ಟ್ ಎಲ್ಲರೂ ಹೋಗಿ ಅದನ್ನ ವೆರಿಫೈ ಮಾಡಿಸಿ ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಈಗ ಈ ವಿಡಿಯೋದಲ್ಲಿ ನಾನು ಏನ್ ಹೇಳಕ್ ಬಂದಿದ್ದೀನಿ ಅಂತ ಹೇಳೋದಂದ್ರೆ, ತುಂಬಾ ಜನಕ್ಕೆ ಕೌನ್ಸಿಲಿಂಗ್ ಪ್ರೊಸೀಜರ್ಸ್ ಹಾಗೂ ಒಂದಿಷ್ಟು ಟರ್ಮಿನಾಲಜಿ ಬಗ್ಗೆ ಗೊತ್ತಿರೋದಿಲ್ಲ. ಸೊ ನಾನು ಪ್ರೀವಿಯಸ್ ಇಯರ್ ನಿಮ್ ಹಾಗೆ ಇದ್ದೆ, ಹಾಗೆ ನಾನು ಕೂಡ ಇದರಲ್ಲಿ ಏನು ನಂಗೆ ಆ ತರ ಗೊತ್ತಿರ್ಲಿಲ್ಲ. ಬಟ್ ನೀವಾಗೆ ಎಕ್ಸ್ಪ್ಲೋರ್ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯೂಶುವಲಿ ಮೈ ಫ್ರೆಂಡ್ ವಾಸ್ ದೇರ್, ಹಿ ಹೆಲ್ಪ್ಡ್ ಮೀ ಸೋ ಮಚ್ ಇನ್ ದಿಸ್. ಸೊ ಈಗ ಕಟ್ ಆಫ್ ಅಂದ್ರೆ ಏನು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಐ ವಿಲ್ ಕಮ್ ಟು ದ ಕಾನ್ಸೆಪ್ಟ್. ವಾಟ್ ಈಸ್ ಕಟ್ ಆಫ್? ಓಕೆ, ಕಟ್ ಆಫ್ ಅನ್ನ ಹೇಗೆ ಡಿಫೈನ್ ಮಾಡಬಹುದಂದ್ರೆ ಸಿಂಪಲ್ ಕನ್ನಡದಲ್ಲಿ ಹೇಳ್ತೇನೆ. ಕಟ್ ಆಫ್ ಅಂದ್ರೆ ಒಂದು ಲಾಸ್ಟ್ ರ್ಯಾಂಕ್. ಓಕೆ, ಆ ಕಾಲೇಜ್ಗೆ ಹೋಗುವಂತ ಲಾಸ್ಟ್ ರ್ಯಾಂಕ್ ಅಂತ ಅನ್ಕೋಬಹುದು. ಅಂದ್ರೆ ಏನಕ್ಕ ಕ್ಲಿಯರ್ ಆಗ್ಲಿಲ್ಲ ಅಂತ ಕೇಳೋದಂದ್ರೆ, ಸೊ ಈಗ ಅನ್ಕೊಳ್ಳಿ ಒಂದ್ ಕಾಲೇಜ್ ನಲ್ಲಿ 5 ಸೀಟ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಅದಕ್ಕೆ 5 ರ್ಯಾಂಕ್ ಈಸ್ ದ ಕಟ್ ಆಫ್ ಅಂತ ಇಟ್ಟಿದ್ದಾರೆ. ಸೊ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್ ಅಂಡ್ ಫಿಫ್ತ್ ರ್ಯಾಂಕ್ ಯಾರು ಬಂದಿರ್ತಾರೆ ಅವ್ರಿಗಷ್ಟೇ ಅಲ್ಲಿ ಸೀಟ್ ಸಿಗುತ್ತೆ, ಆ ರೀತಿ ಮೀನಿಂಗ್. ಇದು ಸಿಂಪಲ್ ಎಕ್ಸಾಂಪಲ್, ಇದರಿಂದ ಅರ್ಥವಾಯ್ತು ಅಂತ ಅನ್ಕೋತೀನಿ. ಕಟ್ ಆಫ್ ಅಂದ್ರೆ ಈಗ ಒಂದ್ ಕಾಲೇಜ್ ನಲ್ಲಿ ಒಂದು 180 ಸೀಟ್ಸ್ ಇದೆ ಒಂದ್ ಬ್ರಾಂಚ್ ನಲ್ಲಿ. ಸೊ ಅದಕ್ಕೆ ಒಂದು 20,000 ಕಟ್ ಆಫ್ ಇದೆ. 20,001ನೇ ರ್ಯಾಂಕಿನ ಸ್ಟೂಡೆಂಟ್ಗೆ ಆ ಬ್ರಾಂಚ್ ನಲ್ಲಿ ಅಡ್ಮಿಷನ್ ಸಿಗೋದಿಲ್ಲ, ಬಿಕಾಸ್ ಇಟ್ ಈಸ್ ಅ ಕಟ್ ಆಫ್. ಓಕೆ, ಇನ್ನು ನಿಮ್ಗೆ ಕ್ಲಿಯರ್ ಮಾಡೋದಂದ್ರೆ ಇಲ್ಲಿ ನಾನು ಕಟ್ ಆಫ್ ಲಿಸ್ಟ್ ನೇ ತಗೊಂಡ್ಬಂದಿದ್ದೀನಿ ಅಂಡ್ ಆಲ್ಸೋ ಐ ವಿಲ್ ಕ್ಲಿಯರ್ ಹೌ ಟು ಚೆಕ್ ಇಟ್ ಕ್ಯಾಟಗರಿ ವೈಸ್. ಓಕೆ, ಸೊ ಲೆಟ್ಸ್ ಸಿ ಹಿಯರ್. ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, KR ಸರ್ಕಲ್, ಬ್ಯಾಂಗ್ಳೂರ್ ಇದೆ. ಸೊ ಇಲ್ಲಿ ಕಾಲೇಜ್ ಮುಂದೆ E001 ಅಂತ ಇದೆ, ನಿಮ್ಗೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ಐ ವಿಲ್ ಝೂಮ್ ಇಟ್. E001, ದಿಸ್ ಈಸ್ ದ ಕಾಲೇಜ್ ಕೋಡ್. ಓಕೆ, ಇದು ಮೇನ್ ಆಗುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಹಾಕುವಾಗ, ಇದು ಮೇನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಅಂದ್ರೆ ಏನಕ್ಕ ಅಂತ ಕೇಳೋದಂದ್ರೆ, ಬಿಫೋರ್ ದಿಸ್ ವಿಡಿಯೋ ಗೋ ಅಂಡ್ ವಾಚ್ ದಿಸ್ ವಿಡಿಯೋ. ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ ದೇರ್ ಕ್ಲಿಯರ್ಲಿ. ಆಪ್ಷನ್ ಎಂಟ್ರಿ ಏನು ಅನ್ನೋದನ್ನ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ನೂ ಡೌಟ್ಸ್ ಉಳಿದವರು ನಂಗೆ ಕಮೆಂಟ್ಸ್ ಮಾಡಿದ್ರು, ಅಲ್ಲಿ ಕೂಡ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ. ಅಂಡ್ ಆಲ್ಸೋ ಮೋಸ್ಟ್ ಆಫ್ ಯು ಆಸ್ಕ್ಡ್ ದಿಸ್ ವಿಡಿಯೋ, ಸೊ ಐ ಆಮ್ ಮೇಕಿಂಗ್ ನೌ. ಓಕೆ, ಇದು ಕಾಲೇಜ್ ಕೋಡ್. ಓಕೆ, ನೀವು ಆಪ್ಷನ್ ಎಂಟ್ರಿ ಹಾಕುವಾಗ ಅಲ್ಲಿ ನಿಮ್ಗೆ ಕಾಲೇಜ್ ಕೋಡ್ ಹಾಕೋದ್ರಲ್ಲೇ ಕಾಲೇಜ್ ನೇಮ್ ಬಂದ್ಬಿಡುತ್ತೆ. ಇದಕ್ಕೆ ಯೂಸ್ ಆಗುತ್ತಕ್ಕ ಅಂತ ಅಂದ್ರೆ, ಸೊ ಈಗ ಅದನ್ನ ಕೂಡ ಹೇಳ್ತೀನಿ. ಈಗ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೇಳಿದೀರಾ ಅಂತ ಅನ್ಕೋತೀನಿ. ಸೊ ಹಿಯರ್ ಐ ವಿಲ್ ಶೋ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, E005 ಈಸ್ ದ ಮೇನ್ ಬ್ರಾಂಚ್. ಓಕೆ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬ್ಯಾಂಗ್ಳೂರ್. ಏನಕ್ಕ ಮೇನ್ ಬ್ರಾಂಚ್ ಹೇಳ್ತಾ ಇದ್ದೀರಾ ಅಂತ ಅಂದ್ರೆ, ಯು ವಿಲ್ ಗೆಟ್ ಮೆನಿ ನೇಮ್ಸ್. ಓಕೆ, RV ಅನ್ನುವಂತ ಕಾಲೇಜ್ದು ತುಂಬಾ ಕಾಲೇಜಸ್ ಹೆಸರು ಇದಾವೆ. ಬಟ್ ಮೇನ್ ಬ್ರಾಂಚ್ ಯಾವುದು ಅಂತ ಗೊತ್ತಾಗೋದಕ್ಕೆ ನೀವು ಇಲ್ಲಿ ಕಾಲೇಜ್ ಕೋಡ್ ಅನ್ನೇ ಹಾಕ್ಬೇಕು. ಓಕೆ, ಈಗ RV ಯೂನಿವರ್ಸಿಟಿ ಅಂತ ಇದೆ, ಅಲ್ಲಿ ತುಂಬಾ ಕಟ್ ಆಫ್ ಹೈ ಹೋಗುತ್ತೆ. ದೆನ್ ವಾಟ್ ಯು ವಿಲ್ ಡೂ, ಲೈಕ್ ಯು ವಿಲ್ ಥಿಂಕ್ ಲೈಕ್ ಅದನ್ನ ಹಾಕ್ತೀರಾ, ಹಾಕಿದ್ಮೇಲೆ ಅಲ್ಲಿ ನಂಗೆ RV ಕಾಲೇಜ್ ಸಿಗ್ತಾ ಇದೆ ಇಷ್ಟು ರ್ಯಾಂಕ್ಗೆ ಅಂತೆಲ್ಲ ಅನ್ಕೋತೀರಾ. ಬಟ್ ಇಟ್ಸ್ ನಾಟ್ ಟ್ರೂ. ವೈ? ಬಿಕಾಸ್ ಮೇನ್ ಬ್ರಾಂಚ್ದು ನಿಮ್ಗೆ ಹೇಗ್ ಗುರ್ತ ಹಿಡಿಬಹುದಂದ್ರೆ, ಮೇನ್ ಬೈ ದ ಕಾಲೇಜ್ ಕೋಡ್ ವಿಚ್ ವಿಲ್ ಬಿ ದೇರ್. ಹೆಸರು ಮೇಲೆ ಗುರ್ತ ಹಿಡಿದ್ರೆ ತುಂಬಾ ಕಾಲೇಜ್ ಬರ್ತವೆ ಸೇಮ್ ನೇಮ್ ನಲ್ಲಿ, ಯಾಕಂದ್ರೆ ತುಂಬಾ ಕಾಲೇಜಸ್ ಇದಾವೆ ಬೆಂಗಳೂರಲ್ಲಿ. ತುಂಬಾ ಕಾಲೇಜಸ್ ಸಿಮಿಲರ್ ನೇಮ್ಸ್ ಇದಾವೆ, ಬಟ್ ವೇರಿಯಸ್ ಅಡ್ರೆಸ್ ನಲ್ಲಿ ಅವು ಪ್ರೆಸೆಂಟ್ ಇದಾವೆ. ಸೊ ಇದು ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಇಲ್ಲಿ ನಿಮಗೆ ಕಟ್ ಆಫ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಿಯರ್ ವಿ ಗೋ. ಇಲ್ಲಿ ಫಸ್ಟ್ ಕಾಣ್ತಾ ಇದೆ UVCE ಬ್ಯಾಂಗ್ಳೂರ್. ಓಕೆ, ಶಾರ್ಟ್ ಫಾರ್ಮ್ UVCE ಅಂತ ಹೇಳ್ತಾರೆ.
KR ಸರ್ಕಲ್ ಅಲ್ಲಿದೆ. ಇಲ್ಲಿ ನೀವು ನೋಡಬಹುದು 1G ಕ್ಯಾಟಗರಿ. ಓಕೆ, ನಿಮ್ಮ ಅಪ್ಲಿಕೇಶನ್ ಅಲ್ಲಿ ನೀವು ಕ್ಯಾಟಗರೀಸ್ ನ ಮೆನ್ಷನ್ ಮಾಡಿರ್ತೀರಾ. ಓಕೆ, ಆ ಕ್ಯಾಟಗರಿ ವೈಸ್ ನೀವು ಇದನ್ನ ನೋಡ್ಬೇಕು. ಓಕೆ, 1G ಕ್ಯಾಟಗರಿ, 1K, 1R, 2AG ಇವಿಷ್ಟು ಇಲ್ಲಿದಾವೆ. ನಾರ್ಮಲಿ ಜನರಲ್ ಮೆರಿಟ್ ಅಲ್ಲಿ ಬರೋರು ಇಲ್ಲಿ GM ಅಂತ ಇದೆಯಲ್ಲ, ಈ ಕಾಲಮ್ ಅನ್ನ ನೋಡ್ಬೇಕು. GMK, ಆಮೇಲೆ GMR, GM ಅಲ್ಲಿನೇ ಮತ್ತೆ ರೂರಲ್ ಅವೆಲ್ಲ ರಿಸರ್ವೇಶನ್ ಬರುತ್ತೆ. SCG, SCK. ಓಕೆ, ಹೀಗೆ SC ST ಇದು ಇಲ್ಲಿ ಇಷ್ಟೆಲ್ಲ ಇದಾವೆ. ಸೊ ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಆ ಕಟ್ ಆಫ್ ನ ಪರ್ಟಿಕ್ಯುಲರ್ಲಿ ಫಾರ್ ದ ಬ್ರಾಂಚ್, ಓಕೆ, ಕೋರ್ಸ್ ನೇಮ್ ಅಂತ ಏನಿದೆ ಇವೆಲ್ಲ ಬ್ರಾಂಚಸ್. ಓಕೆ, ಈ ಬ್ರಾಂಚಸ್ ಪ್ರಕಾರ ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಅಕ್ಕ, ಈ ಲಿಸ್ಟ್ ತಗೊಂಡ್ಬಂದಿದ್ದೀರಲ್ಲ, ಇದು ಎಲ್ಲಿ ಸಿಗುತ್ತೆ ನಮ್ಗೆ ಈ ಸತಿ 2026 ಪ್ರೊವೈಡ್ ಮಾಡ್ತಾರಾ? ಅದನ್ನ ನೋಡಿ ನಾವು ಆಪ್ಷನ್ ಎಂಟ್ರಿ ಹಾಕೋದಾ ಅಂತೆಲ್ಲ ಕೇಳಿದ್ರೆ ಏನ್ ಹೇಳೋದಂದ್ರೆ, ನಿಮ್ಗೆ ಈ ಲಿಸ್ಟ್ ನ ಫಸ್ಟಿಗೆ ಕೊಡೋದಿಲ್ಲ. ಕೊಡೋದಿಲ್ಲ. ಮತ್ತೆ ಅಕ್ಕ, ಹೇಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ನ ನಾವು ಹಾಕೋದು? ಕಟ್ ಆಫ್ ನ ಹೇಗೆ ಗುರ್ತಾ ಹಿಡಿದು? ಈಗ 2026 ಕಟ್ ಆಫ್ ನ ನೋಡಿ ನಾವು ಹಾಕೋದಿದ್ರೆ ನಮ್ಗೆ ಈಸಿ ಆಗ್ತಾ ಇತ್ತಲ್ವಾ ಅಂತ ಕೇಳ್ಬೋದು. ಸೊ ಬಟ್ ಆಫ್ಟರ್ your first round ಕಟ್ ಆಫ್ಸ್ ವಿಲ್ ಬಿ ರಿಲೀಸ್ಡ್. ಮತ್ತೆ ಹೇಗಕ್ಕ ಆಪ್ಷನ್ ಎಂಟ್ರಿನ ನಾವು ಯಾವ ರೀತಿ ಹಾಕೋದು ಅಂದ್ರೆ, ಸೊ ಯು ಹ್ಯಾವ್ ಟು ರೆಫರ್ 2025 ಅಂಡ್ ಆಲ್ಸೋ ಯು ಕ್ಯಾನ್ ರೆಫರ್ 2024. 2025-24ಗೆ ಚೂರ್ ವ್ಯತ್ಯಾಸ ಆಗಿರುತ್ತೆ. ವೈ? ಬಿಕಾಸ್ ಎವ್ರಿ ಇಯರ್ ಕಟ್ ಆಫ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಸ್ಟೂಡೆಂಟ್ಸ್ ಎಕ್ಸಾಮ್ ಅನ್ನ ಬರೆದಿದ್ದಾರೆ, ಯಾವ ಲೆವೆಲ್ ಅಲ್ಲಿ ಪೇಪರ್ ಬಂದಿತ್ತು, ಹಾಗೆ ಎಷ್ಟು ಸ್ಟೂಡೆಂಟ್ಸ್ ಯಾವ ರೀತಿಗೆ ಸ್ಕೋರ್ ಮಾಡಿ ಯಾವ ರ್ಯಾಂಕ್ ಅನ್ನ ತಗೊಂಡಿದ್ದಾರೆ, ಅಂಡ್ ಆಲ್ಸೋ ಎಷ್ಟು ಸೀಟ್ಸ್ ಗಳು ಇನ್ಕ್ರೀಸ್ ಆಗಿವೆ, ಎಷ್ಟು ಸೀಟ್ಸ್ ಗಳು ಕಮ್ಮಿ ಆಗಿವೆ ಪ್ರತಿಯೊಂದು ಬ್ರಾಂಚ್ ನಲ್ಲಿ, ಹೀಗೆಲ್ಲ ಈ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ because of that cut off will increase or decrease every year. Okay, it depends. Okay, increase ಆಗ್ಬೋದಾ ಡಿಕ್ರೀಸ್ ಆಗ್ಬೋದಾ ಅಂದ್ರೆ ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ದೀಸ್ ಫ್ಯಾಕ್ಟರ್ಸ್ ವಿಚ್ ಐ ಮೆನ್ಷನ್ಡ್. ಓಕೆ, ಸೊ ನಾವು ಎಕ್ಸಾಕ್ಟ್ಲಿ ಇದೇ ರೀತಿ ಕೂಡ ನಮ್ಮ 2026 ಕಟ್ ಆಫ್ ಇರುತ್ತೆ ಅಂತ ಹೇಳಕ್ ಬರಲ್ಲ, ಬಟ್ ಇಟ್ ವಿಲ್ ನಿಯರ್ಲಿ ಚೇಂಜ್. ಓಕೆ, ನಿಯರ್ಲಿ ಪ್ರೆಡಿಕ್ಟ್ ಮಾಡ್ಬೋದು. ಸೊ ಬಿಕಾಸ್ ಆಫ್ ದ್ಯಾಟ್ ಯು ಹ್ಯಾವ್ ಟು ರೆಫರ್ 2025 PDF ಕಟ್ ಆಫ್ PDF ಅಂಡ್ ಆಲ್ಸೋ 2024. 23 ರೆಫರ್ ಮಾಡ್ಬೋದಾ ಅಂತ ಹೇಳಿದ್ರೆ ಯು ಕ್ಯಾನ್ ರೆಫರ್, ಬಟ್ ಏನಾಗುತ್ತೆ ನಿಮಗೆ ತುಂಬಾ ಇನ್ಫ್ಲೇಷನ್ ಕಾಣುತ್ತೆ. ವೈ? ಬಿಕಾಸ್ ಇಯರ್ಲಿ ಸೀಟ್ಸ್ ಗಳು ಕಾಲೇಜ್ ನಲ್ಲಿ ಇನ್ಕ್ರೀಸ್ ಆಗಿರ್ತವೆ. ಸೊ ಸೀಟ್ಸ್ ಗಳು ಇನ್ಕ್ರೀಸ್ ಆದ್ರೆ ಕಟ್ ಆಫ್ ಜಾಸ್ತಿ ಆಗುತ್ತೆ. ಕಟ್ ಆಫ್ ಜಾಸ್ತಿ ಆದ್ರೆ ನಿಮಗೆ ಡಿಫ್ರೆನ್ಸಸ್ ಕಾಣ್ತದೆ. ಸೊ 2023 PDF ಅಲ್ಲಿ ನೋಡುವಂತ ಕಟ್ ಆಫ್ ನೀವು 24 ನಲ್ಲಿ ನೋಡಲ್ಲ, 24 ನಲ್ಲಿ ನೋಡಿದ್ದು 25 ನಲ್ಲಿ ನೋಡಲ್ಲ, ಹಾಗೆ ಈಗ 25 ನಲ್ಲಿ ನೋಡಿದ್ದು 26 ನಲ್ಲಿ ನೋಡಲ್ಲ. ವೈ? ಬಿಕಾಸ್ ಸೀಟ್ಸ್ ಗಳು ಕೂಡ ಚೇಂಜ್ ಆಗ್ತವೆ. ಅಂಡ್ ಆಲ್ಸೋ ಆಸ್ ಐ ಸೇಡ್ ಸಮ್ ಫ್ಯಾಕ್ಟರ್ಸ್, 4 ಫ್ಯಾಕ್ಟರ್ಸ್ ನಾನು ಏನ್ ಹೇಳಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಕಟ್ ಆಫ್. ಓಕೆ, ಇಷ್ಟು ನಾನು ಸಿಂಪಲ್ ವರ್ಡ್ಸ್ ನಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಮತ್ತೆ ನೀವು ಇದ್ರ ಮೇಲೆ ಡೌಟ್ಸ್ ಕೇಳಿದ್ರೆ ನಾನು ಏನ್ ಹೇಳ್ಬೇಕಂತ ಗೊತ್ತಿಲ್ಲ, ಬಟ್ ಇಫ್ ಯು ಹ್ಯಾವ್ ಸಮ್ ಸಚ್ ಡೌಟ್ಸ್ ಯು ಕ್ಯಾನ್ ಆಸ್ಕ್, ಐ ವಿಲ್ ರಿಪ್ಲೈ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಆಲ್ಸೋ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಟು ಎಕ್ಸ್ಪ್ಲೇನ್ ಇಟ್ ವೆರಿ ಸಿಂಪ್ಲಿ. ಓಕೆ, ಈಗ ನೋಡಿ, ಫಸ್ಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಅಂತ ಇದೆ. 1G ಕ್ಯಾಟಗರಿಗೆ 7516 ರ್ಯಾಂಕ್ಗೆ ಸಿಗ್ತಾ ಇದೆ. ಓಕೆ, ಅಂಡ್ ಮೇನ್ಲಿ ಇದು ಒಂದೇ PDF ನಿಮಗೆ ಅವೈಲಬಲ್ ಇರೋದಿಲ್ಲ. ಯು ವಿಲ್ ಹ್ಯಾವ್ ಈಗ ಮಾಕ್ ರೌಂಡ್ PDF ಅಂತ ಸಿಗುತ್ತೆ. ಈಗ ನಾನು ಇಲ್ಲಿ ತೋರಿಸ್ತಾ ಇರೋದು ಅಲಾಟ್ಮೆಂಟ್ 1 ಸೆಷನ್ 1. ಇಲ್ಲಿ ನೋಡ್ಬೋದು ಹೆಡ್ಡಿಂಗ್ ಸೆಷನ್ 1 ಅಲಾಟ್ಮೆಂಟ್ ಕಟ್ ಆಫ್ ಅಂತ. ಸೆಕೆಂಡ್ ರೌಂಡ್ ಕಟ್ ಆಫ್ PDF ಇದೆ, ನಾನು ಅದನ್ನು ಕೂಡ ಈಗ ತೋರಿಸ್ತೀನಿ. ಥರ್ಡ್ ರೌಂಡ್ ಕೂಡ ಇದೆ, ಅದನ್ನು ತೋರಿಸ್ತೀನಿ. ಸೊ you will have usually mock round cutoffs also. Okay ಅಕ್ಕ, mock round ಅಂದ್ರೆ ಏನು? ನಾನು ನಿಯರ್ಲಿ ಈಗ ಕಂಪ್ಲೀಟ್ ಕೌನ್ಸಿಲಿಂಗ್ ವಿಡಿಯೋ ತಗೊಂಡ್ ಬರ್ತಾ ಇದ್ದೀನಿ. ಸೊ ಅದರಲ್ಲಿ ತುಂಬಾ ಎಲ್ಲ ಕ್ಲಿಯರ್ ಮಾಡ್ತೀನಿ. ಬಟ್ ಮಾಕ್ ರೌಂಡ್ ಅಂದ್ರೆ ಏನು ಅಂದ್ರೆ, ನಿಮ್ಮ ಫಸ್ಟ್ ರೌಂಡ್ ಈಗ ಬರೋಕಿನ ಮೊದಲು ಒಂದು ಮಾಕ್ ರೌಂಡ್ ಹಾಕಿರ್ತಾರೆ. ಅಲ್ಲಿ ನೀವು ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ತಿದ್ದುಪಡಿ ಮಾಡ್ಬೋದು ಅಂತ ಆ ಚಾನ್ಸ್ ಅನ್ನ ಕೊಟ್ಟಿರ್ತಾರೆ. ಅಂಡ್ ನಿಯರ್ಲಿ ಮಾಕ್ ರೌಂಡ್ ಕಟ್ ಆಫ್ ಹಾಗೆ ನಮ್ಮ ಫಸ್ಟ್ ರೌಂಡ್ ಕಟ್ ಆಫ್ ನಿಯರ್ಲಿ ಆಲ್ಮೋಸ್ಟ್ ಸೇಮೇ ಬಂದಿರ್ತವೆ, ತುಂಬಾ ಡಿಫ್ರೆನ್ಸಸ್ ಆಗೋದಿಲ್ಲ. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ 1G ಕ್ಯಾಟಗರಿಗೆ 7516 ಇದ್ರೆ ಇಲ್ಲಿ 2G ಕ್ಯಾಟಗರಿಗೆ 6634 ಇದೆ. ಓಕೆ, ಹೀಗೆ ನೋಡ್ತಾ ಹೋಗ್ಬೇಕು. ಓಕೆ, ನಾನು ಇಲ್ಲಿ ಫಸ್ಟ್ ರೋ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, 2AR ಕ್ಯಾಟಗರಿಗೆ 7574 ಇದೆ, 11136 ಫಾರ್ 2BG ಕ್ಯಾಟಗರಿ. ಹಾಗೆ ನಮ್ದು ಜನರಲ್ ಮೆರಿಟ್ ಗೆ ಬರೋದಂದ್ರೆ 4628 ಇದೆ. ಓಕೆ, ಜನರಲ್ ಮೆರಿಟ್ ಅಲ್ಲಿ ಯಾರು ಲಾಯಕ ಇದ್ದೀರಾ ಅವರಿಗೆ ಈ ರೀತಿ ಇದೇ ಬ್ರಾಂಚ್ ಈ ರೋ ಅಂತ ಈಗ ನೋಡ್ಕೊಂಡು ಬರ್ಬೇಕು. ಸೊ ಈ ರೀತಿ ST ಕ್ಯಾಟಗರಿಗೆ 23,537ನೇ ರ್ಯಾಂಕಿಗೆ ಸೇಮ್ ಸೀಟ್ ಸಿಗ್ತಾ ಇದೆ.
ಗೊತ್ತಾಯ್ತಾ? ಇಷ್ಟು ರಿಸರ್ವೇಶನ್ ಮೇಲೆ ಡಿಫ್ರೆನ್ಸಸ್ ಆಗ್ತವೆ. ಸೊ ಬೇಸ್ಡ್ ಆನ್ ದಿಸ್ ಯು ಹ್ಯಾವ್ ಟು ಡಿಸೈಡ್. ಓಕೆ, ಈಗ 6000 ಅಂದ್ರೆ ಏನು? ನಿಮ್ಮ ರ್ಯಾಂಕ್ 7000. ಈಗ 2AG ಕ್ಯಾಟಗರಿಗೆ ನೋಡೋಣ. 6634 ಅಂದ್ರೆ ಏನು? ನಿಮ್ಮ ರ್ಯಾಂಕ್ ನಿಯರ್ಲಿ 7000 ಬರ್ತಾ ಇದೆ, ನಂಗೆ UVCE ಬೇಕಾಗಿದೆ ಅಕ್ಕ ಅಂತ ನೀವು ಕೇಳ್ಬೋದು. ನಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಬೇಕಾಗಿದೆ ಅಂದ್ರೆ ಇನ್ ಯೋರ್ ಆಪ್ಷನ್ ಎಂಟ್ರಿ ಲಿಸ್ಟ್ ಯು ಕ್ಯಾನ್ ಪುಟ್ ದಿಸ್ ಅಬೋವ್. ಓಕೆ, ಮೇಲೆ ಹಾಕ್ಬೋದು. ಹಾಗೆ ಈ ಸತಿ ಚೇಂಜಸ್ ಆಗ್ತವೆ. ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೂ ಕೂಡ ಅದು ಸೆಕೆಂಡ್ ರೌಂಡ್ಗೆ ಇನ್ನೂ ಜಾಸ್ತಿಯಾಗಿ ಸಿಗ್ಬೋದು. ಸೆಕೆಂಡ್ ರೌಂಡ್ ಅಲ್ಲೂ ಸಿಗಲ್ಲ ಅಂದ್ರೆ ಥರ್ಡ್ ರೌಂಡ್ ಕೂಡ ಸಿಗ್ಬೋದು. ಹಾಗೆ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ಗೆ ಹೇಗೆ ಜಂಪ್ ಆಗೋದಕ್ಕ, ಸೆಕೆಂಡ್ ರೌಂಡ್ ಇಂದ ಥರ್ಡ್ ರೌಂಡ್ಗೆ ಹೇಗೆ ಜಂಪ್ ಆಗೋದಂದ್ರೆ ದೇರ್ another thing will come, that is nothing but choice entry ಅಂತ ಕೂಡ ಬರುತ್ತೆ. ನಿಮಗೆ 4 choices ಕೊಡ್ತಾರೆ. ಓಕೆ, that I will completely explain in the another video. This video will become very big. But also choice entry ಅಂದ್ರೆ ಏನು? ನಿಮಗೆ ಅದು ಸೀಟ್ ಬೇಕು ಅನ್ನೋದಕ್ಕೆ ಒಂದು ಚಾಯ್ಸ್, ಆ ಸೀಟ್ ಬೇಕು ಬಟ್ ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ತೇನೆ ಅನ್ನೋದಕ್ಕೆ ಇನ್ನೊಂದು ಚಾಯ್ಸ್, ನನ್ಗೆ ಆ ಸೀಟ್ ಬೇಡವೇ ಬೇಡ, ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅನ್ನೋಂಥ ಥರ್ಡ್ ಚಾಯ್ಸ್, ಆಮೇಲೆ ಫೋರ್ತ್ ಚಾಯ್ಸ್ ನನ್ಗೆ ಏನು ಬೇಡ, ನಾನು ಎಕ್ಸಿಟ್ ಆಗ್ತೀನಿ ಕೌನ್ಸಿಲಿಂಗ್ ಇಂದ ಅನ್ನೋದಕ್ಕೆ ಇನ್ನೊಂದು ಚಾಯ್ಸ್. ಟೋಟಲ್ 4 ಚಾಯ್ಸಸ್ ಕೊಟ್ಟಿರ್ತಾರೆ. ಸೊ ಇಯರ್ಲಿ, ಓಕೆ, ಲಾಸ್ಟ್ ಟೈಮ್ ನಮಗೆ ತುಂಬಾ ಬದಲಾವಣೆ ಮಾಡಿದ್ರು ಚಾಯ್ಸ್ ನಲ್ಲಿ ಕೂಡ. ಹಾಗೆ ತುಂಬಾ ರೂಲ್ಸ್ ಗಳನ್ನ ಪ್ರತಿಯೊಂದು ರೌಂಡ್ ನಲ್ಲಿ ಚೇಂಜ್ ಮಾಡ್ತಾನೆ ಇದ್ರು. ಸೊ ಆ ರೀತಿಯಾಗಿ ಈ ಸತಿ ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಏನ್ ಹೇಳಿದ್ರು, ಮೋಸ್ಟ್ ಪ್ರೊಬಬ್ಲಿ ದೇ ವಿಲ್ ಚೇಂಜ್ ಸಮ್ ರೂಲ್ಸ್. ವೈ? ಬಿಕಾಸ್ ಈಗ ರೀನೀಟ್ ಮಾಡ್ಬೇಕಂತ ಏನ್ ಮಾಡಿದ್ದಾರೆ, ದಟ್ ವಿಲ್ ಬಿ ಡಿಸ್ಅಡ್ವಾಂಟೇಜಸ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಯಾಕಂದ್ರೆ ಅವರು ಕೂಡ ಅವರೊಟ್ಟಿಗೆ ವೇಟ್ ಮಾಡ್ಬೇಕಾಗತ್ತೆ. ಸೊ ಇದೆಲ್ಲ ಈ ರೀತಿ ಆಗ್ಬಾರ್ದು ಅನ್ನೋದಕ್ಕೆ ಅವರು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಈ ಒಂದು ವಿಷಯದ ಮೇಲೆ ಏನಾದ್ರೂ ನೋಟಿಫಿಕೇಶನ್ಸ್ ನೀಡಿದ್ರೆ ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಇದೇ ಕಾಲೇಜ್ದು, ಇದೇ ಬ್ರಾಂಚ್ದು ನಾವು ಸೆಕೆಂಡ್ ರೌಂಡ್ PDF ಅನ್ನ ನೋಡೋಣ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದಟ್. ಇಷ್ಟು ಎಲ್ಲಿ ವೇರಿಯೇಷನ್, ಹೇಗೆ ವೇರಿಯೇಷನ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಈಗ ಇಲ್ಲಿ ನೆನ್ಪಿಟ್ಕೊಳ್ಳಿ, 1G 2AGದು ನಾನು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. 1Gದು 7500 ಸಮಥಿಂಗ್ ಇದೆ ಅಂಡ್ 2AGದು 6600 ಸಮಥಿಂಗ್ ಇದೆ. ಬಟ್ ಸೆಕೆಂಡ್ ರೌಂಡ್ ನಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಎಸ್, ಹಿಯರ್ ಯು ಕ್ಯಾನ್ ಸಿ 1Gದು 7500 ಸಮಥಿಂಗ್ ಇತ್ತು, ಬಟ್ ಇಲ್ಲಿ ಏನಾಗಿದೆ 7802 ಆಗಿದೆ. ಅಷ್ಟೇ ಜಾಸ್ತಿ ಆಗಿರೋದು. ಓಕೆ, ನೀವು ಈಗ 7803 ಇದ್ರೂ ಕೂಡ ನಿಮ್ಗೆ ಇದು ಬ್ರಾಂಚ್ ಅಲಾಟ್ ಆಗಿರಲ್ಲ. ವೈ? ಬಿಕಾಸ್ ಕಟ್ ಆಫ್ ಎಲ್ಲಾಗಿದೆ 802ಗೆ ಕಟ್ ಆಫ್ ಆಗ್ಬಿಟ್ಟಿದೆ. ಓಕೆ, 803 ಇದ್ರೆ ಏನ್ ಮಾಡೋದಕ್ಕ, ನಂಗೆ ಇದೇ ಕಾಲೇಜ್, ಇದೇ ಬ್ರಾಂಚ್ ಬೇಕಾಗಿತ್ತು ಅಂದ್ರೆ ಯು ಹ್ಯಾವ್ ಟು ವೇಟ್ ಫಾರ್ ಥರ್ಡ್ ರೌಂಡ್. ಥರ್ಡ್ ರೌಂಡ್ ನಲ್ಲಿ ಪಕ್ಕಾ ಸಿಗುವಂತ ಗ್ಯಾರಂಟಿ ಇರ್ತದೆ, ಯಾಕಂದ್ರೆ ಬಾರ್ಡರ್ ನಲ್ಲಿ ಇದೆ. ಓಕೆ, ಇಲ್ಲಿ 2AGಗೆ ನೋಡ್ಬೋದು, ಡೈರೆಕ್ಟ್ ಆಗಿ 8424ಗೆ ಜಂಪ್ ಆಗಿದೆ. ಓಕೆ, 6000 ಸಮಥಿಂಗ್ ಇತ್ತು, ಸೊ ಡೈರೆಕ್ಟ್ 8424. ಓಕೆ, ಹೀಗೆ ಕ್ಯಾಟಗರಿ ವೈಸ್ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಈಗ ನಾವು ವಿ ಹ್ಯಾವ್ ಸೀನ್ GM ನಲ್ಲಿ 4000 ಸಮಥಿಂಗ್ ಇತ್ತು, ಈಗ 6000 ಸಮಥಿಂಗ್ ಆಗಿದೆ. ಓಕೆ, ಈ ರೀತಿಯಾಗಿ ಚೇಂಜಸ್ ಎವ್ರಿ ರೌಂಡ್ ಆಗ್ತವೆ. ಇದು ಸೆಷನ್ 2 ಅಲಾಟ್ಮೆಂಟ್ ಕಟ್ ಆಫ್. ಯು ಕ್ಯಾನ್ ಸಿ ಯು ವಿಲ್ ಬಿ ಹ್ಯಾವಿಂಗ್ PDF ದಿಸ್ ಲೈಕ್ ಓನ್ಲಿ. ಏನಕ್ಕ ಇಷ್ಟೆಲ್ಲ ಟೇಬಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಏನಕ್ಕ ಇದು ಅಂತ ಕೇಳಿದ್ರೆ ಇಟ್ ವಿಲ್ ಬಿ ದಟ್ ಲೈಕ್. ಎಸ್, MS ರಾಮಯ್ಯ ನೋಡಿ, ಇಲ್ಲಿ MS ರಾಮಯ್ಯ 1G 13846 ಇದೆ ಏರೋಸ್ಪೇಸ್ ಇಂಜಿನಿಯರಿಂಗ್ಗೆ. ಓಕೆ, ಇದು ಯಾವುದು ಸೆಕೆಂಡ್ ರೌಂಡ್ ಕಟ್ ಆಫ್. ಓಕೆ, ಇದೇ ನೋಡೋಣ ನೆಕ್ಸ್ಟ್ ಥರ್ಡ್ ರೌಂಡ್ ನಲ್ಲಿ. ಬಟ್ ನೋಡಿ, ಇಷ್ಟೆಲ್ಲ ಬ್ರಾಂಚಸ್ ಇದಾವೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು. 1 ಪೇಜ್ ಫುಲ್ MS ರಾಮಯ್ಯನೇ ಇದೆ. ಇಲ್ಲಿ ನೋಡಿ, ಏರೋಸ್ಪೇಸ್, ದಟ್ ಈಸ್ AI ಅಂಡ್ ಡೇಟಾ ಸೈನ್ಸ್, AI ಅಂಡ್ ಮಷಿನ್ ಲರ್ನಿಂಗ್, ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎಷ್ಟು ಬ್ರಾಂಚಸ್ ಇದಾವೆ. ಓಕೆ, ಪ್ರತಿಯೊಂದು ಬ್ರಾಂಚಿಗೂ ಬೇರೆ ಬೇರೆ ಕಟ್ ಆಫ್ ಇದಾವೆ, ಬೇಸ್ಡ್ ಅಕಾರ್ಡಿಂಗ್ ಟು ಯೋರ್ ಕ್ಯಾಟಗರಿ ವೈಸ್. ಓಕೆ, ಯಾವ್ದಿದೆ ಅದನ್ನ ನೀವು ಈ ರೀತಿ ನೋಡಿ ಹಾಕೋದಿರುತ್ತೆ. ಸೊ ಆಸ್ ಐ ಟೋಲ್ಡ್, ಐ ಹ್ಯಾವ್ ಡಿಸೈಡೆಡ್ ಟು ಗಿವ್ ಆಪ್ಷನ್ ಎಂಟ್ರಿ ಹೆಲ್ಪ್ ಫಾರ್ ದ ಸ್ಟೂಡೆಂಟ್ಸ್. ಸೊ ಐ ಥಿಂಕ್ ಯು ಹ್ಯಾವ್ ಗಾನ್ ಥ್ರೂ ಆರ್ KA ಗುರು ಅಫಿಷಿಯಲ್ ವೆಬ್ಸೈಟ್. ನೋಡಿದೀರಾ ಅಂತ ಅನ್ಕೋತೀನಿ. ಸೊ ಅದರಲ್ಲಿ ನಾನು ಈ ಆಪ್ಷನ್ ನ ಇಟ್ಟಿದ್ದೆ. ಇಫ್ ಯು ಕ್ಲಿಕ್ ಆನ್ ದಿಸ್, ದೇರ್ ವಿಲ್ ಬಿ ಅ ಆಪ್ಷನ್ ಆಫ್ ಫಿಲ್ಲಿಂಗ್ ದ ಗೂಗಲ್ ಫಾರ್ಮ್ ಫಾರ್ ಆಪ್ಷನ್ ಎಂಟ್ರಿ ಹೆಲ್ಪ್. ಓಕೆ, ಸೊ ಐ ಆಮ್ ಟ್ರೈಂಗ್ ಟು make and give you the option entry list, but let's see, I wanted only the genuine students who are really interested in this. So let's see it. Okay, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಏನಂತ ನೋಡೋದಂದ್ರೆ, ಈಗ MS ರಾಮಯ್ಯ ಅಲ್ಲಿ ನಾನು ತೋರಿಸಿದೆ 13846 ಅಂತ 1G ಕ್ಯಾಟಗರಿಗೆ ಇದೆ, ರೈಟ್? ಈಗ ಥರ್ಡ್ ರೌಂಡ್ ಅನ್ನ ತೋರಿಸ್ತೀನಿ, ಎಷ್ಟು ಇನ್ಫ್ಲೇಷನ್ ಆಗಿದೆ ಅಂತ ನೋಡೋಣ.
ಸೊ ದಿಸ್ ಇಸ್ ದ ಥರ್ಡ್ ರೌಂಡ್ ಕಟ್ ಆಫ್ ರ್ಯಾಂಕ್ಸ್ ಫಾರ್ ಇಂಜಿನಿಯರಿಂಗ್. ಆಮೇಲೆ ಇನ್ನೊಂದು ಏನಂದ್ರೆ ಇದು ನಾನು ನಾರ್ಮಲ್ ಇಂಜಿನಿಯರಿಂಗ್ ಕಟ್ ಆಫ್ PDF ತೋರಿಸ್ತಾ ಇದ್ದೇನೆ. ಅಂಡ್ ಹೈದರಾಬಾದ್ ಕರ್ನಾಟಕ ಅವರಿಗೆ ಕೂಡ ಬೇರೆ ಕಟ್ ಆಫ್ಸ್ ಬರ್ತದೆ, ಬೇರೆ PDF ಬರ್ತದೆ. ಯು ಹ್ಯಾವ್ ಟು ಗೋ ಥ್ರೂ ದ್ಯಾಟ್. ಓಕೆ, ಯಾ ಇಲ್ಲಿ ನೋಡ್ಬೋದು MS ರಾಮಯ್ಯ. ಇಲ್ಲಿ ನೋಡಿ ಏನು ಚೇಂಜಸ್ ಆಗಿಲ್ಲ. ಥರ್ಡ್ ರೌಂಡ್ ನಲ್ಲಿ ಕೂಡ ಅಷ್ಟೇ ಉಳಿದಿದೆ. 13,846 ಅಂದ್ರೆ ಸೀಟ್ಸ್ ಫುಲ್ ಆಗಿವೆ. ಆದ ಕಾರಣ ಏನು ಚೇಂಜಸ್ ಆಗಿಲ್ಲ. ಬಟ್ ಯು ಕ್ಯಾನ್ ಸಿ ಹಿಯರ್ UVC ತೋರಿಸ್ತಾ ಇದೆ. 1G ಕ್ಯಾಟಗರಿ ಎಷ್ಟಿತ್ತು? ಇಟ್ ವಾಸ್ ನಿಯರ್ಲಿ 8,000 ಸಮಥಿಂಗ್. ಓಕೆ, ಸಮಥಿಂಗ್ ಐ ಥಿಂಕ್. ಬಟ್ ಹಿಯರ್ 11,000 ಗೆ ಹೋಗಿದೆ. ಓಕೆ, ಎಸ್, ಲೈಕ್ ದಿಸ್ ಇಟ್ ವಿಲ್ ಚೇಂಜ್. ಇಲ್ಲಿ GM ನೋಡೋಣ, 7,000 ಗೆ ಹೋಗಿದೆ. ಓಕೆ, ಲೈಕ್ ದಿಸ್ ಇಟ್ ವಿಲ್ ವೇರಿ ಇನ್ ಎವ್ರಿ ರೌಂಡ್. ಸೊ ಅಕ್ಕ, ಈಗ ನಮ್ಗೆ ತುಂಬಾ ಚಲೋ ಕಾಲೇಜ್ ಬೇಕಂದ್ರೆ ನಾವು ಥರ್ಡ್ ರೌಂಡ್ ಮುಟ ವೇಟ್ ಮಾಡ್ಲೇಬೇಕಾ? ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತಾವ ಅಂತ ಕೇಳೋದಂದ್ರೆ, ಆಕ್ಚುಲಿ ಐ ವಾಸ್ ಆಲ್ಸೋ ಅ ಥರ್ಡ್ ರೌಂಡ್ ಸ್ಟೂಡೆಂಟ್. ಓಕೆ, ಥರ್ಡ್ ರೌಂಡ್ ಮುಟಾನು ನಾನು ವೇಟ್ ಮಾಡಿ ಥರ್ಡ್ ರೌಂಡ್ಗೆ ಅಡ್ಮಿಷನ್ ತಗೊಂಡಿದ್ದು. ಸೊ ಐ ವಿಲ್ ಟೆಲ್ ಅಬೌಟ್ ದಟ್. ಐ ವಿಲ್ ಟೆಲ್ ಮೈ ಸ್ಟೋರಿ ಆಲ್ಸೋ. ಏನು ಕಾಲೇಜ್ ಸ್ಟಾರ್ಟ್ ಆಗಿತ್ತಾ ಇಲ್ವಾ, ಏನಾಯ್ತು ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಬಟ್ ಅವರು ಫಸ್ಟ್ ಹೇಳಿ ಈಗ ಯಾವ ರೀತಿಯಾಗಿ ಕೌನ್ಸಿಲಿಂಗ್ ನಡೆಸ್ತಾರೆ ಅಂತ. ಕಂಬೈನ್ಡ್ ಅಂತ ಈಗಾಗಲೇ ಹೇಳಿದ್ರು, ಬಟ್ ಅದನ್ನ ಚೇಂಜಸ್ ಮಾಡಿದ್ರೆ ಏನ್ ಚೇಂಜಸ್ ಮಾಡ್ತಾರೆ ಅಂತ ನೋಡೋಣ. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇದು ಕ್ಲಿಯರ್ ಕಟ್ ವಿಡಿಯೋ ಮಾಡಿದ್ದೇನೆ ಕಟ್ ಆಫ್ಸ್ ಮೇಲೆ. ಮತ್ತೆ ಏನಾದ್ರೂ ಡೌಟ್ಸ್ ಇರೋದಿಲ್ಲ ಅಂತ ಅನ್ಕೋತೀನಿ. ಓಕೆ, ರೈಟ್. ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗ್ಸಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಆಲ್ ಆಫ್ ಯು, ಅಂಡ್ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್, ಅಂಡ್ ಥ್ಯಾಂಕ್ ಯು.